ಆಕಾಶವಾಣಿ ಕಲಬುರಗಿ. ಕೊಲ್ಲಿ ರಾಷ್ಟ್ರದಲ್ಲಿ ಕನ್ನಡದ ಕಂಪು. ಯುಎಇ ಕನ್ನಡ ಮಿತ್ರರು ಸಂಘದ ಕಲಬುರಗಿಯ ಗಿರೀಶ್ ಪಟ್ವಾರಿ ಅವರೊಂದಿಗೆ ಹದಿನೇಳು ವರ್ಷ ಆಯ್ತು ಸರ್. ನೀವು ಮೂಲತಃ ಇಲ್ಲಿಯವರೇ ಅಲ್ವಾ? ಮೂಲತಃ ಇಲ್ಲಿಯವರೇ. ಅಂದ್ರೆ ನಮ್ಮ ಅಮ್ಮಂದು ಬಂದು ಕಲಬುರ್ಗಿ ಹುನಗುಂಟ ಅಂತ ಊರವರು. ಆದ್ಮೇಲೆ ನಾವು ಒಂದು ಹೊಲ ತಗೊಂಬೋದಾಯ್ತು ಅಲ್ಲೇ ಗುಲ್ಬರ್ಗ, ಅಲ್ಲಿ ಒಂದು ಪ್ಲಾಟ್ ಮನೆ ತಗೋದಾಯ್ತು. ನಮ್ಮ ಅಪ್ಪನು ಕೆಲಸ KSRTC ಅಲ್ಲಿ ಮಾಡಿದ್ದಿಲ್ಲ. ಏನು ಅಪ್ಪ ಅವ್ರ ಹೆಸರೇನು? ಗುಂಡೇರಾವ್ ಅಂತ. ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹೈದರಾಬಾದ್ ಅಲ್ಲಿ. ಬಟ್ ಅವರು ಉದ್ಯೋಗಕ್ಕಾಗಿ ಇಲ್ಲೇ ಬಂದಿದ್ದಾಗೆ KSRTC ಅಲ್ಲಿ ಕಲಬುರಗಿಗೆ. ಹಾಗಾಗಿ ಕಲಬುರಗಿ ಅಂಬೋದು ಬಹಳ ಅಟ್ಯಾಚ್ ಆಗಿ ನಮ್ಗೆ ಇದ್ದಿದ್ದು. ಹೌದು ಹೌದು, ಅಮ್ಮನವರು ಬೇರೆ ಅಲ್ವಾ? ಅದು ಹೇಳ್ತೇವಲ್ಲ, ಜನನಿ ಜನ್ಮಭೂಮಿ ಸ್ವರ್ಗದಾಪಿ ಗರಿಯಸಿ ಅಂತ ಅಲ್ವಾ? ಎಲ್ಲೇ ಇರ್ಲಿ ಅದು ನಮಗೆ ಜನ್ಮ ನೀಡಿದ ಭೂಮಿ ಒಂದು ರೀತಿಯಲ್ಲಿ ಸ್ವರ್ಗಕ್ಕೆ ಸಮಾನ ಅಂತ. ಈಗ ನೀವು ಯಾವ ಕಾರಣಕ್ಕಾಗಿ ದುಬೈಗೆ ಹೋದದ್ದು? ದುಬೈಗೆ ಹೋಗಿದ್ದು ನಾನು IBM ಅಲ್ಲಿ ಹೈದರಾಬಾದ್ ಅಲ್ಲಿ ಕೆಲಸ ಮಾಡಾಗೆ ಒಂದು ಕಂಪನಿಯವರು ಆಫರ್ ಕೊಟ್ಟರು ನಮಗೆ ಇಂಜಿನಿಯರ್ ಆಗಿ ಅಲ್ಲಿ ಆನ್ ಸೈಟ್ಗೆ ಬನ್ನಿ ಅಂತ. ನಾನೇನೋ ಒಂದು ವರ್ಷ ಹೋಗಿ ಬರೋಣ ಅಂತ ಹೋಗಿದ್ದು. ಆ ಜರ್ನಿ ಹಾಗೆ ಹಾಗೆ ಹಾಗೆ. ಎಷ್ಟು ವರ್ಷ ಆಯ್ತು ಈಗ ಅಲ್ಲಿ? 17 ವರ್ಷ ಆಯ್ತು ಸರ್. ಒಂದು 6 ವರ್ಷದ ಕೆಳಗಡೆ ನಾವಾಗಿ ಸ್ಟಾರ್ಟ್ ಮಾಡ್ಬೋದು ಯಾಕ ಅಂತ ಅನ್ನೋ ಆಲೋಚನೆಯಲ್ಲಿ ಒಂದು 42 ವರ್ಷಕ್ಕೆ ಡಿಸೈಡ್ ಮಾಡಿದೆ, ಈಗ ಮಾಡಲಿಲ್ಲ ಅಂದ್ರೆ ಮುಂದೆ ಮಾಡೋಕ್ಕಾಗಲ್ಲ ಅಂತ. ನೀವೊಂದು ಕಂಪನಿ ಪ್ರಾರಂಭ ಮಾಡಿದ್ದು. ನೀವು ಯಾವ ಕಂಪನಿ ಅದು? ಈಸಿ ಟೆಕ್ ಅಂತ. ಏನಿದೆ ಅದರದ್ದು? ಇದು ಸಾಫ್ಟ್ವೇರ್, ಹಾರ್ಡ್ವೇರ್, ಆಲ್ 1 ಪಾಯಿಂಟ್ ಸೊಲ್ಯೂಷನ್ ಫಾರ್ ಎವ್ರಿ IT ರಿಕ್ವೈರ್ಮೆಂಟ್ ಗೆ ಅಂತ ಶುರು ಮಾಡಿದ್ದು. ನಮ್ಮಲ್ಲಿ ಬಂದಿದ್ರೆ IT ರಿಲೇಟೆಡ್ ಯಾವುದಾದ್ರೂ ಅವರಿಗೆ ಒಳ್ಳೆ ಸೊಲ್ಯೂಷನ್ ಆಗಿ ಕನ್ಸಲ್ಟೆಂಟ್ ಆಗಿ ಕೊಡುವಂತ ಆಲೋಚನೆ ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತು ಯಾವ ರೀತಿ ರಿಕ್ವೈರ್ಮೆಂಟ್ ಬಂದ್ರು ಅವರಿಗೆ ಒಂದು ಈಸಿ ಆಗಿ ಸೊಲ್ಯೂಷನ್ ಆಗಿ ಕೊಡಬೇಕಾಗುತ್ತೆ. ಯಾವುದೇ ಕೆಲಸ ಇದ್ರೂ ಕೂಡ ಬಹಳ ಸುಲಭದಲ್ಲಿ ಸಿಗುವ ಹಾಗೆ. ಈಗ ನೀವು ದುಬೈಯಲ್ಲಿ ನಿಮ್ದು ಕೇಂದ್ರ ಕಚೇರಿ ಇದೆ, ಏನಾದ್ರೂ ಟೈಅಪ್ ಮಾಡ್ಕೊಂಡ್ರೆ ದೇಶದ ಬೇರೆ ಬೇರೆ ಕಡೆಯಲ್ಲಿ? ಹೌದು, ಎಲ್ಲಾ ಕಡೆ ಟೈಪ್ ಮಾಡಿದ್ವಿ. US ಅಲ್ಲಿ, UK ಅಲ್ಲಿ ಮತ್ತು ಮಲೇಷ್ಯಾ, ಸಿಂಗಪೂರ್, ಹಲವಾರು ದೇಶದಲ್ಲಿ ನೀವು ಮಾಡ್ತಾ ಇದ್ವಿ. ನಾವು ನಮ್ಮ ಸರ್ವಿಸಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಎಲ್ಲಾ ಕಡೆಯಿಂದ ನಮ್ದು ಸರ್ವಿಸಸ್ ನಡೀತಾ ಇದೆ. ಈಗ ನೀವು ಒಂದು ತಾಂತ್ರಿಕ ಲೋಕದಲ್ಲಿ ಕೆಲಸ ಮಾಡುವವರು, ಆದರೆ ಎಲ್ಲೇ ಹೋದ್ರೂ ಕನ್ನಡವನ್ನು ಬಿಡಬಾರದಂತ ಕನ್ನಡದ ಕೆಲಸವನ್ನು ಕೂಡ ದುಬೈಯಲ್ಲಿ ಮಾಡ್ತಾ ಇದ್ರಿ. ಕೊಲ್ಲಿ ರಾಷ್ಟ್ರದಲ್ಲಿ ಕನ್ನಡದ ಕೆಲಸಗಳು ಹೇಗೆ ನಡೆದಿವೆ, ಯಾವ ರೀತಿ ಮಾಡ್ತಾ ಇದ್ದೀರಿ? ಕನ್ನಡ ಮಿತ್ರರು ಅಂತ ಒಂದು ಸಂಘ ಏರ್ಪಾಟು ಮಾಡ್ಕೊಂಡ್ಬಿಟ್ಟು ಒಂದು 50 ಜನ ನಾವು ಕನ್ನಡದವರೆಲ್ಲ. ದುಬೈಯವರ ಅಲ್ಲ UAE ಕಂಟ್ರೀಸ್ನವರ? ದುಬೈದವರು, ಓನ್ಲಿ ದುಬೈದವರೇ. ನಾವು ಹಲವಾರು ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಈ ವೀಕೆಂಡ್ ಎಲ್ಲರೂ ಏನೋ ಜಾಲಿಯಾಗಿ ಹೋಗ್ತಾರೆ. ಬಟ್ ಈ ಸಂಘ, ಈ ಕನ್ನಡ ಮಿತ್ರನ ಸಂಘದವ್ರು ಮಾತ್ರ ಕನ್ನಡ ಮುಂದಾಗ್ಲಿ, ಕನ್ನಡನೇ ಬೆಳಗಾಗ್ಲಿ ಅನ್ನೋ ಉದ್ದೇಶದಿಂದ ಕನ್ನಡ ಮಿತ್ರರು ಅಂತ ಒಂದು ಸಂಘ ಕಟ್ಬಿಟ್ಟು. ಏನ್ ಮಾಡ್ತೀರಿ ಕನ್ನಡ ಮಿತ್ರರ ಸಂಘದಲ್ಲಿ? ಕನ್ನಡ ಪಾಠಶಾಲೆಯನ್ನ ನಡೆಸ್ತೀವಿ. ಓಹೋ. ಅಲ್ಲಿ ಬರೋ ವಿದ್ಯಾರ್ಥಿಗಳು ಫೀಸ್ ಇಲ್ಲ, ಎಲ್ಲ ಉಚಿತ. ಓಹೋ. ಯಾರು ರನ್ ಮಾಡ್ತಾರೆ ಈ ಸಂಘದವರೇ? ನಾವೇ ಸಂಘದವರೇ ರನ್ ಮಾಡ್ತೀವಿ. ನೀವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀರಿ? ನಾವೆಲ್ಲ. ನಿಮ್ಮ ಗಳಿಕೆ ಒಂದಂಶ ಇದಕ್ಕೆ, ಕನ್ನಡದ ಬೆಳವಣಿಗೆಗಾಗಿ. ಈಗ ಎಷ್ಟು ಮಕ್ಕಳು ಇರ್ತಾರೆ ಅಲ್ಲಿ ಒಂದು ಶಾಲೆಯಲ್ಲಿ? ನಾವು ಮುಂಚೆ ಸ್ಟಾರ್ಟ್ ಮಾಡಿದಾಗೆ ಒಂದು 10 ಮಕ್ಕಳು ಶುರು ಮಾಡಿದ್ದು. ಈಗ 400 ಮಕ್ಕಳನ್ನ
ಕನ್ನಡ ಎಂಬುದು ಕೊಡಕ್ಕೆ ಸಾಧ್ಯವಾಗಿದೆ. ಈಗ UAE ಕನ್ನಡ ಮಿತ್ರರು ಅಂತ ಒಂದು ಸಂಘದ ಅಡಿಯಲ್ಲಿ 400 ಮಕ್ಕಳು ಕಲಿತಾರಂತೆ. ಹಾಗೆ ಇಂಡಿಯನ್ ಸ್ಕೂಲ್ ಹಾಗೆಲ್ಲ ಕನ್ನಡದ ಶಾಲೆಗಳು ತುಂಬಾ ಇವೆ ಅಲ್ಲ? ಕನ್ನಡ ಶಾಲೆಗಳಿಲ್ಲ. ಕನ್ನಡ ಈಗ JSS ಇದ್ದಾರೆ, ಅವ್ರದ್ದಿದೆ, ಬಿಲ್ವಾ ಸ್ಕೂಲ್ ಇದೆ, ಅವರೆಲ್ಲಾನು ಅಲ್ಲಿ ಮಾಧ್ಯಮದಲ್ಲಿ ಸ್ಕೂಲ್ಗೂ ಶುರು ಮಾಡಿದ್ದಾರೆ. ಬಟ್ ಕನ್ನಡ ಎಂಬುದು ರೆಕಗ್ನೈಸ್ ಲ್ಯಾಂಗ್ವೇಜ್ ಅಲ್ಲ. ನಾವು ಒಂದು ಕನ್ನಡದ ಪ್ರೀತಿಗಾಗಿ ಕನ್ನಡವನ್ನು ಕಲಿಸುವಂತ ಒಂದು ವ್ಯವಸ್ಥೆ ಮಾಡಿದ್ವಿ. ನಾವು ಯಾವಾಗಾದ್ರೂ ಅಷ್ಟೊಂದು ಪಾಪ್ಯುಲೇಷನ್ ಕನ್ನಡದವ್ರು ಇದ್ದಾರಂತ ತೋರಿಸಿದಾಗ ಮಾತ್ರ ಗವರ್ಮೆಂಟ್ ಅಲೋ ಮಾಡುತ್ತೆ ಕನ್ನಡ ಎಂಬ ಸಬ್ಜೆಕ್ಟ್ ನ. ಆ ಪ್ರಯತ್ನದಲ್ಲಿ ಇದ್ವಿ ನಾವು. ಈಗ ಈ 400 ಮಕ್ಕಳು ಓದ್ತಾರಂತಲ್ಲ, ಇವ್ರು ಏನು ಓದ್ತಾರೆ ಅಲ್ಲಿ? ಅಂಕೆಗಳಿಂದ ಎಲ್ಲಾನು, ಗ್ರಾಮರ್ ಎಲ್ಲಾನು, ಎಲ್ಲಾ ರೀತಿ ಕನ್ನಡದ್ದು ಇದನ್ನ ಕಲಿಸ್ತೀವಿ. ಅಂದ್ರೆ ಈ ಕಲಿಸುವುದು ಯಾವಾಗ, ಯಾವ ದಿನದಲ್ಲಿ? ಈಗ ಶನಿವಾರ ಕಲಿಸ್ತಾ ಇದ್ವಿ. ಮುಂಚೆ ಶುಕ್ರವಾರ ಇತ್ತು. ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗಾಗಿ ಈ ವರ್ಷದಿಂದ ಶನಿವಾರ ಆಯ್ತವಾರ ಹಾಲಿಡೇ ಮಾಡಿದ್ದಾರೆ ಅಲ್ಲಿ. 2 days ವೀಕ್ ಹಾಲಿಡೇ. ಸೊ ಹಾಗಾಗಿ ಶನಿವಾರ ದಿವಸ ಅವರಿಗೆ ಕ್ಲಾಸ್ಗಳನ್ನ ಕೊಟ್ಟು, ಅಂದ್ರೆ ವೀಕ್ಲಿ ಹಾಲಿಡೇ ಸ್ಯಾಟರ್ಡೆ ಅಂಡ್ ಸಂಡೇ. ಸೊ ಸ್ಯಾಟರ್ಡೇ ದಿವಸ ಇವ್ರಿಗೆಲ್ಲ ಕ್ಲಾಸ್ಗಳು ಕೊಟ್ಬಿಟ್ಟು ಸಂಡೇ ದಿವಸ ಹೋಮ್ವರ್ಕ್ ಎಲ್ಲ ಮುಗಿಸಿ ನೆಕ್ಸ್ಟ್ ವೀಕಿಗೆಲ್ಲ ಅವ್ರು ಮತ್ತೆ ರೆಡಿ ಆಗಪ್ಲೇ ನೋಡ್ತಾರೆ. ಒಂದು ಪ್ರಾಪರ್ ಒಂದು ಪಾಠಶಾಲೆಯಲ್ಲಿ ನಡೆದಂಗೆ ಈ ಕನ್ನಡ ಮಾಧ್ಯಮ ಸ್ಕೂಲು ನಡೆಯುತ್ತೆ. ಈ ರೀತಿಯ ಒಂದು ಗ್ರಾಮರ್, ಭಾಷೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆನ ಅಲ್ಲಿ ಮಾಡ್ತೀರಿ. ಆ ಕಾರಣಕ್ಕಾಗಿ ಮಕ್ಕಳು ತುಂಬಾ ಸೇರ್ತಾರ ಆ ಶಾಲೆಗೆ? ತುಂಬಾ ಸೇರ್ತಾರೆ. ಬಹಳ ಒಂದು ಕುತೂಹಲದಿಂದ ಅಟೆಂಡ್ ಆಗ್ತಾರೆ. ಯಾಕಂದ್ರೆ ಆ ಇಂಗ್ಲಿಷ್ ಮಾಧ್ಯಮದ ಶಾಲೆ ಎಲ್ಲ ಕಡೆಯಲ್ಲಿ ಇರುತ್ತೆ, ಆದ್ರೆ ಕನ್ನಡವನ್ನು ತಮ್ಮ ಮಾತೃಭಾಷೆಯನ್ನು ಕಲಿಯುವ ಅಥವಾ ನಮ್ಮ ತಾಯಿ ಭಾಷೆಯನ್ನು ಕಲಿಯುವ ಒಂದು ಅವಕಾಶ ಅಲ್ವಾ? ಹೌದು. ಈಗ ಇಲ್ಲಿಗೆ ಟೀಚರ್ಸ್ ಯಾರು ಇರ್ತಾರೆ ಅಲ್ಲಿ? ಟೀಚರ್ಸ್ ಈಗ ನಮ್ಮ ವಾಲಂಟಿಯರ್ಸ್ ಆಗಿ ಅಲ್ಲಿ ಇದ್ದು ಕನ್ನಡ ಜನದಿದ್ದಾರಲ್ಲ, ಅವರೇ ಆಗಿ ಯಾರಾದ್ರೂ ಅವರು ಕನ್ನಡದಲ್ಲಿ ಒಳ್ಳೆ ಇದ್ದವ್ರನ್ನ ಟೆಸ್ಟ್ ಮಾಡಿಬಿಟ್ಟು ಅವ್ರನ್ನ ತಗೊಂತೀವಿ ವಾಲಂಟಿಯರ್. ಓಹೋ, ನಿಮ್ಮ ಕನ್ನಡ ಮಿತ್ರರ ಸಂಘ ಈ ರೀತಿಯ ಒಂದು ಪರೀಕ್ಷೆಯನ್ನು ಮಾಡಿಸಿ ಟೀಚರ್ಸ್ ಅನ್ನು ನೇಮಕ ಮಾಡ್ತೀವಿ. ಎಷ್ಟರಿಂದ ಎಷ್ಟು ಗಂಟೆವರೆಗೆ ಕ್ಲಾಸ್ ನಡೆಯುತ್ತೆ? ಒಂದು 11ರಿಂದ 1:30, 2:00 ಅಲ್ಲಿವರೆಗೆ, ಮಧ್ಯಾಹ್ನದವರೆಗೆ. ಓಹೋ, ಅಷ್ಟರಲ್ಲಿ ಒಂದು 4-5 ಗಂಟೆ ಪಾಠ ಮಾಡಿ ಮುಂದಿನ ವಾರಕ್ಕೆ ಅವರನ್ನು ಮತ್ತೆ ಸಜ್ಜುಗೊಳಿಸಿ. ತುಂಬಾ ಒಳ್ಳೆಯದು. ಈ ಹೆತ್ತವರದ್ದು ಪಾಲಕರು ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಇದೆನಾ? ಈಗ ಅದಕ್ಕೆ ಒಂದು ಸಿಲೆಬಸ್ ಇಲ್ಲ ಅಂದ್ರೂ ಕೂಡ ನೀವೊಂದು ಪಠ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಾ ಶಾಲೆ? ಸಿಲೆಬಸ್ ಇಲ್ಲ ಅಂತಲ್ಲ, ಸಿಲೆಬಸ್ನ ಇಲ್ಲಿ ಇದ್ದಿದ್ದು ಕನ್ನಡ ತಗೊಂಡ್ಬಿಟ್ಟು ಅಲ್ಲಿಗೆ ಹಾಕ್ಬೇಕು ಆ ಹುಡುಗರಿಗೆ, ಅದರ ಪ್ರಕಾರ ನಾವು ಇದು ಮಾಡಿದ್ವಿ. ಒಂದು ಐಚ್ಛಿಕ ವಿಷಯಗಳನ್ನೆಲ್ಲ ತಗೊಂಡು ಅದನ್ನು ಮಾಡೋದು. ಈಗ ನಿಮಗೆ ಈ ರೀತಿಯ ಕನ್ನಡ ಶಾಲೆಗಳನ್ನ ನಡೆಸ್ತಾ ಇರುವಾಗ ಕೊಲ್ಲಿ ರಾಷ್ಟ್ರದಲ್ಲಿ ನಡೆಸುವ ಕನ್ನಡ ಶಾಲೆಗಳಿಗೆ ನಮ್ಮ ಸರ್ಕಾರ, ನಮ್ಮ ಸಚಿವರು ಇವರೆಲ್ಲ ಒಳ್ಳೆಯ ಸ್ಪಂದನೆ ಇದೆ. ಏನ್ ಮಾಡ್ತಾರೆ? ಅವ್ರು ಬಂದು ನಮಗೆ ಪ್ರೋತ್ಸಾಹ ನೀಡ್ತಾರೆ, ಫೆಸಿಲಿಟೀಸ್ ಬಗ್ಗೆ ಹೇಳ್ತಾರೆ. ಅಲ್ಲಿ ಓದಿದ ಕನ್ನಡ ಬಂದವ್ರನ್ನ ಮುಂದೆ ಪೀಳಿಗೆಗಾಗಿ ಮೀನ್ಸ್ ಹೈಯರ್ ಎಜುಕೇಶನ್ಗಾಗಿ ಹೇಗೆ ಹೆಲ್ಪ್ ಮಾಡಬಹುದು ಎಂಬುದು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತನ್ನು ಆಡ್ತಾ ಇದ್ದಾರೆ ನಮ್ಮ ಸಂಘದಲ್ಲಿಂದ. ಸೊ ಆ ರೀತಿ ಹೆಲ್ಪ್ ಆಗ್ತಾ ಇದೆ. ಸೊ ಇನ್ನಾನು ಕೇಳ್ತಾ ಇದ್ವಿ ಬೇರೆ ರೀತಿ ಸಪೋರ್ಟ್ ಮಾಡಕ್ಕೆ. ಅಂದ್ರೆ ಒಂದು ಕನ್ನಡವನ್ನ ಕಲಿಸುವ, ಕನ್ನಡ ಶಾಲೆಗಳನ್ನ ಮುನ್ನಡೆಸುವ ಬಗ್ಗೆ ನೀವೆಲ್ಲ ಆಲೋಚನೆಗಳನ್ನು ಇಟ್ಟುಕೊಂಡು ಸಂಪರ್ಕದಲ್ಲಿ. ಈಗ ನೀವು ವಾರ್ಷಿಕವಾಗಿ ಕನ್ನಡ ಮಿತ್ರರ ಸಂಘದಲ್ಲಿ ಕನ್ನಡದ ಕಾರ್ಯಕ್ರಮಗಳು, ಕನ್ನಡದ ಉತ್ಸವಗಳು ಅಥವಾ ನಮ್ಮ ನಾಡಿನ ಭಾರತದ ಉತ್ಸವಗಳನ್ನೆಲ್ಲ ಆಚರಿಸ್ತೀರಾ? ಎಲ್ಲ ಆಚರಿಸ್ತೀವಿ. ಯಾವುದೆಲ್ಲ ಮುಖ್ಯವಾಗಿ? ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಆದ್ಮೇಲೆ ಇಂಡಿಪೆಂಡೆನ್ಸ್ ಡೇ, ಎಲ್ಲ ರೀತಿ ಹಬ್ಬ ಹರಿದಿನಗಳನ್ನು ಆಚರಿಸ್ತೀರಾ? ಗಣೇಶೋತ್ಸವ, ಕೃಷ್ಣಾಷ್ಟಮಿ, ಒಂದು ಹಬ್ಬ ಸಂಭ್ರಮ ನಮಗೆಲ್ಲ. ಹೌದಾ? ಈಗ ಆ ರಾಷ್ಟ್ರದಲ್ಲಿ ಈ ರೀತಿಯ ಹಿಂದೂ ಧಾರ್ಮಿಕ ಹಬ್ಬಗಳನ್ನು ನಡೆಸೋದಕ್ಕೆ ಏನು ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲ ಸರ್, ನಾವು ಒಳಗಿಂದ ಒಳಗೆ ಮಾಡ್ಬೋದು. ರೋಡಲ್ಲಿ ಎಲ್ಲ ಹೋಗಕ್ಕಾಗಲ್ಲ. ನಮ್ದೇ ಒಂದು ಇಂಡೋರ್ ಅಲ್ಲಿ ಅಂತ ಅವಕಾಶ ಇದೆ. ಅಂದ್ರೆ ಆ ಸರ್ಕಾರ ತುಂಬಾ ಬೆಂಬಲ ಕೊಡ್ತಾ ಇದೆ. ಅದು ಆಡಿಟೋರಿಯಂ ತಗೊಂಡು ಕೃಷ್ಣ ಇದೇ ನಡೆಸ್ತಾರೆ. ಜನ್ಮಾಷ್ಟಮಿ ಮಾಡ್ತೀವಿ. ನೀವೆಲ್ಲ ಇಲ್ಲಿಂದ ಭಾರತದಿಂದ ಹೋಗುವಾಗಲೇ ಅದನ್ನೆಲ್ಲ ಪರಿಕರಗಳನ್ನು ತಗೊಂಡು ಹೋಗ್ತೀವಿ. ಅದಕ್ಕೆ ಬೇಕಾದ್ರೆ ಈ ಗಣೇಶನ ಮೂರ್ತಿ ಎಲ್ಲ ಎಲ್ಲಿಂದ? ಅಲ್ಲೇ ಸಿಗುತ್ತೆ. ಅಲ್ಲಿ ಗವರ್ಮೆಂಟ್ ಎಲ್ಲ ಅಲೋ ಮಾಡುತ್ತೆ, ಅದಕ್ಕೆಲ್ಲ ತರಿಸ್ಕೊಳ್ತದೆ. ವಿಸರ್ಜನೆ ಎಲ್ಲ ಮಾಡಕ್ಕೆ ಬೋಟ್ ಅರೇಂಜ್ ಮಾಡ್ತದೆ ಗವರ್ಮೆಂಟ್. ಓಹೋ, ಇದು ಬಹಳ ಒಳ್ಳೇದು. ಇದೆಲ್ಲ ಯಾರಿಗೂ ಗೊತ್ತಿಲ್ಲ, ಸರ್ಕಾರನೇ ಮಾಡಿ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಾರ್ಸಕ್ಕೆ ಒಂದು ಲೊಕೇಶನ್ ಕೊಡ್ತಾರೆ ಬೇರೆ. ಇಂಥ ಕಡೆಯಲ್ಲಿ ಮಾಡಿ ಅಂತ, ಸೇಫ್ ಇದೆ, ಅಲ್ಲಿ ಹೋಗಿ ಮಾಡಿ ಅಂತ. ಈಗ ಅಲ್ಲಿಯ ಜನರು ಕೂಡ ನಿಮ್ಮೊಟ್ಟಿಗೆ ಭಾಗವಹಿಸ್ತಾರೆ? ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಾರೆ. ಏನ್ ಹೇಳ್ತಾರೆ ಸರ್ ನಿಮ್ಮ ಭಾರತೀಯ ಹಬ್ಬಗಳನ್ನ, ಹರಿದಿನಗಳನ್ನ ಆಚರಿಸ್ತಾ ಇದ್ದಾಗ ಏನಂತಾರೆ ಅವರು? ಅವ್ರು ಹೇಳ್ತಾರೆ, ಇದೊಂದು ಉತ್ಸಾಹ ಕೊಡಂತ ಎನ್ವಿರಾನ್ಮೆಂಟ್, ವರ್ಷಕ್ಕೆ ಒಂದೇ ಸರ್ತಿ ಅಲ್ಲ, ಮತ್ತೆ ನೆನಪುವಂತ ಉತ್ಸಾಹ ಅಂತ ಹೇಳ್ತಾರೆ. ದಿನ ಮಾಡ್ತಾ ಇರಿ, ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅಂದ್ರೆ ಭಾರತೀಯ ಹಬ್ಬಗಳು ಬಹಳ ವರ್ಣಮಯ, ಸಂಭ್ರಮ ಇರ್ತದೆ. ಪ್ರತಿ ಒಂದು ದಿನಾಂಕ, ಅಂಕ
ಅಂಕೆಗಳು ಚೇಂಜ್ ಆದಂಗೆ ನಿಮ್ಮ ಸಂಭ್ರಮಗಳು ಇರ್ತವೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಭಾರತೀಯರ ಬದುಕಿನ ಬಗ್ಗೆ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ತುಂಬಾ ಬೆಂಬಲನು ಕೂಡ ಕೊಡ್ತಾರೆ. ತುಂಬಾ ಬೆಂಬಲ ಇದೆ. ನಿಜ, ಯಾಕೆಂದ್ರೆ ಕನ್ನಡಿಗರಿಗೆ ಬಹಳಷ್ಟು ಆಶ್ರಯವನ್ನ ಕೊಟ್ಟಿದ್ದಾರೆ ಕೊಲ್ಲಿ ರಾಷ್ಟ್ರದಲ್ಲಿ. ಆ ರಾಷ್ಟ್ರದಲ್ಲಿ ನೀವು ದುಡಿತಾ ಇರೋದು ಒಂದು ಭಾಗ ಆದ್ರೆ ಈ ರೀತಿಯ ಒಂದು ಬೆಂಬಲವನ್ನು ಕೊಡುವುದರಿಂದ ನಿಮ್ಮ ಎಲ್ಲಾ ರೀತಿಯ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂತ ಅಲ್ವಾ. ಬೇರೆ ನೀವು ಅಲ್ಲಿ ಆ ನೆಲದಲ್ಲಿ ನಿಂತುಕೊಂಡು ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ ಸೇವೆಯ ರೂಪದಲ್ಲಿ? ಅದು ಮಾಡ್ತಾ ಇದ್ವಿ ಸರ್. ಹೊನಗುಂಟೆಗೆ ನಮ್ಮ ಗವರ್ಮೆಂಟ್ ಸ್ಕೂಲ್ಗೆ ನಾವು ಒಂದು ಪ್ರೊಜೆಕ್ಟರ್, ಒಂದು ಕಂಪ್ಯೂಟರ್, ಒಂದು ಪ್ರಿಂಟರ್ ಕೊಟ್ಟಾಯ್ತು. ಓಹೋ, ಅಲ್ಲಿಂದ ಅಂದ್ರೆ ಕನ್ನಡ ಮಿತ್ರರ ಸಂಘದಿಂದ. ಯಾಕೆ ಆ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಿ? ಆ ಶಾಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಲ್ಲಿ ಬಸ್ ಹೋಗೋದೇ ಬಹಳ ಕಷ್ಟ ಒಂದೊಂದು ಟೈಮಲ್ಲಿ. ಸೊ ಅಂತ ಟೈಮಲ್ಲಿ ಆ ವಿಲೇಜ್ ಅನ್ನ ಸಬ್ ವಿಲೇಜ್ ರೂರಲ್ ಏರಿಯಾ ಅಲ್ಲಿ ಡೆವಲಪ್ಮೆಂಟ್ ಗಾಗಿ ಅವ್ರಿಗೆ ಒಂದು ಬೆಂಬಲ ಸಿಗಲಿ ಅಂತ, ಶಿಕ್ಷಣ ಅವಕಾಶ ಸಿಗುತ್ತೆ, ಅವರು ಹೊರನಾಡು ಬಗ್ಗೆ ಆಲೋಚನೆ ಮಾಡ್ಲಿ, ಅವರು ಬೆಳೀಲಿ ಅಂತ ಒಂದು ಮೋಟಿವೇಶನ್ ಆಗ್ಲಿ. ಅಂದ್ರೆ ನೀವು ಗವರ್ಮೆಂಟ್ ಶಾಲೆಗಳನ್ನೇ ಆಯ್ಕೆ ಮಾಡ್ತೀರಿ? ಜಾಸ್ತಿ ಮಟ್ಟಿಗೆ ಗವರ್ಮೆಂಟ್ ಶಾಲೆನೇ ಆಯ್ಕೆ ಮಾಡಿದ ಅದಕ್ಕೆ ಅಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ, ಅದನ್ನ ಯಾರು ಇಲ್ಲ. ಸೊ ಗವರ್ಮೆಂಟ್ ಆಗಿದ್ದನ್ನೇ ಮಾಡ್ತಾ ಇದೆ, ಅದನ್ನ ಸ್ವಲ್ಪ ಬೆಳೆಸೋಣ ಅಂತ ಮಾಡ್ತಾ ಇದ್ದಾರೆ. ಈಗ ಹೊನಗುಂಟೆ ಶಾಲೆಗೆ ಕೊಟ್ರಿ, ಬೇರೆ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಹಾಗೇನಾದ್ರು? ರಾಯಚೂರು, ಮಂಡ್ಯ, ಆ ಕಡೆ ಶಿವಮೊಗ್ಗ, ಆ ಕಡೆ ಎಲ್ಲಾನು ಕವರ್ ಮಾಡಿದ್ವಿ. ಒಂದು 18 ಸ್ಕೂಲ್ ಹೀಗೆ ಕವರ್ ಆಗಿದೆ. ಓಹೋ, 18 ಶಾಲೆಗಳಿಗೆ ಕೊಟ್ಟಿದ್ದೀರಿ. UAE ಕನ್ನಡ ಮಿತ್ರರ ಸಂಘದಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದೀರಿ ನೀವು? ಒಂದು 50 ಜನ ಇದ್ದೀವಿ ಸರ್. ಆಕ್ಟಿವ್ ಆಗಿ ಒಂದು 40 ಜನ ಕೆಲಸ ಮಾಡ್ತೀವಿ. ಎಲ್ಲ ಉದ್ಯೋಗವಂತರು ಮತ್ತೆ ಶ್ರೀಮಂತರು ಕೂಡ ಇದ್ದಾರೆ. ಎಲ್ಲರೂ ಶ್ರೀಮಂತರೇ ಅಂತ ಹೇಳ್ಬೋದು. ಹೌದೌದು. ಬೇಸಿಕಲಿ ಅಲ್ಲಿ ಇದ್ದವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಅವ್ರದೇ ಒಂದು ಕಂಪನಿ ನಡೆಸ್ತಾ ಇದ್ದಾರೆ. ಬಟ್ ಯಾರು ದುಡ್ಡಿಗಾಗಿ ಸರ್ವಿಸ್ ಮಾಡ್ತಾ ಇಲ್ಲ, ಒಂದು ಸೇವೆಗಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಏನು ಸಾಹಿತ್ಯ ಕ್ಷೇತ್ರದಲ್ಲಿ ದುಡ್ದವರಿಗೂ ನಿಮ್ಮ ಫೌಂಡೇಶನ್ ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ? ಅವರಿಗೆ ಬೆಳವಣಿಗೆ, ಅವ್ರಿಗೆ ಒಂದು ಉಪಹಾರ ನೀಡಂತದ್ದು. ಸಾಹಿತ್ಯ ಕ್ಷೇತ್ರದಲ್ಲಿ ಇರ್ತಾರೆ, ಆರ್ಥಿಕವಾಗಿ ಅವರಷ್ಟು ಸಬಲರಾಗಿಲ್ಲ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು. ಒಂದು ಮಂಗಳೂರಲ್ಲಿ ಒಂದು ಸ್ಕೂಲಲ್ಲಿ ಮಳೆಯಲ್ಲಿ ಬಿದ್ದ್ಬಿಟ್ಟಿತ್ತು, ಅದಕ್ಕೆ ಆ ಸ್ಕೂಲ್ ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಎಲ್ಲರೂ ದುಡ್ಡು ಕೊಟ್ಟಿದ್ದು ನಾವು. ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಪೇಂಟಿಂಗ್ ಮಾಡಿ ಅದನ್ನೆಲ್ಲ ಈ ಕನ್ನಡ ಮಿತ್ರರ ಸಂಘದಲ್ಲಿಂದ ಒಬ್ಬನ ಅಭಿಮಾನವನ್ನು ಇದು ಕೊಟ್ಟಿದ್ದಾರೆ ಅವರು ಸ್ಕೂಲಿಂದ. ಈಗ ಈ ಭಾರತದಲ್ಲಿ ಏನಾದ್ರೂ ಈ ರೀತಿ ತೊಂದರೆಯಲ್ಲಿರುವಂತವರು ಅಥವಾ ಅನುಕೂಲ ಬೇಕು ಅಂತ ಅಂದವರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಅದೊಂದು ನ್ಯಾಯೋಚಿತವಾದಂತ ಕೇಳಿಕೆ ಮನವಿ ಅಂತ ಆದ್ರೆ ನೀವು ಸಹಾಯ ಮಾಡ್ತೀವಿ. ಅದು ಹೇಗೆ ನೀವು ಗುರುತಿಸಿಕೊಳ್ಳುವುದು ಹೇಗೆ? ನಿಮ್ಮ ಟೀಮ್ ಏನಾದ್ರು ಬರ್ತದ? ನಮ್ಮ ಟೀಮ್ ಇದೆ ಅಲ್ಲಿಂದ. ಈ ಕರ್ನಾಟಕ ಸಂಘದ್ದು ಒಂದು ದೊಡ್ಡ ಟೀಮೇ ಇದೆ. ಅವರು ಇಂಡಿಯನ್ ಅಂಬಸಿ ಅಸೋಸಿಯೇಟ್ ಆಗಿದ್ದಾರೆ. ಅಲ್ಲಿ ಅವ್ರಿಗೆ ಕಳಿಸ್ತೀವಿ, ಅಲ್ಲಿ ಅವ್ರದ್ದು ಮಾಹಿತಿ ಎಲ್ಲ ತಗೊಂತೀವಿ. ಅವ್ರು ಎದುರಾಗಿದ್ದಾರೆ, ಎಂತ ತಪ್ಪು ಮಾಡಿದಾರ, ಚೆನ್ನಾಗಿದ್ದಾನ, ಏನಿದೆ ಅಂತ ಮಾಡಿಬಿಟ್ಟು ಅವ್ರ ಬ್ಯಾಕ್ ಗ್ರೌಂಡ್ ಅಸೋಸಿಯೇಟ್ ಮಾಡ್ಬಿಟ್ಟು ಅದನ್ನ ಮಾಡ್ತೀವಿ. ಅಲ್ಲಿಂದ ಒಂದೊಂದ್ ಸರ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಡಿಫ್ರೆಂಟ್ ಲೈನ್ ಅಲ್ಲಿ. ನಮ್ಮ ಮೇಡಮ್ ಬಂದು ಇವರು ಫುಡ್ ಸೇಫ್ಟಿ ಅಂತ ಒಂದು ಪ್ರಾಸೆಸ್ ಅಲ್ಲಿ ಕೆಲಸ ಮಾಡೋದು. ನಿಮ್ಮ ಶ್ರೀಮತಿ ಅವರು ಶಿಲ್ಪಶ್ರೀ ಅಂತ, ಅವರು ಬಂದು ಈ ಫುಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್, ಮುನ್ಸಿಪಾಲಿಟಿ ಗವರ್ಮೆಂಟ್ ಇಂದ ಅವರು ಟಚ್ ಅಲ್ಲಿ ಇರ್ತಾರೆ. ಈ ಹೋಟೆಲ್ ಕಡೆಯಿಂದ ಈ ಫುಡ್ ಎಷ್ಟು ಸೇವ್ ಮಾಡ್ತಾರೆ, ಎಷ್ಟು ತನ ಅದು ಸೇವ್ ಮಾಡಬಹುದು, ಅದು ಆದ್ಮೇಲೆ ಯಾವಾಗ ಫಂಗಸ್ ಬರುತ್ತೆ, ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ, ಇದನ್ನೆಲ್ಲ ಮಾಹಿತಿ ಪಡ್ತಾರೆ. ಇಂಥವ್ರನ್ನೆಲ್ಲ ಕರೆಸಿಬಿಟ್ಟು ಅದನ್ನ ಅವೇರ್ನೆಸ್ ಕೊಡ್ತೀವಿ ಕನ್ನಡ ಮಿತ್ರರಿಂದ. ಈ ಸ್ಟೂಡೆಂಟ್ಸ್ ನಿಮ್ಮಲ್ಲಿರುವಂತ ಎಕ್ಸ್ಪರ್ಟ್ ಗಳನ್ನ ನೀವೆಲ್ಲ ಯುಟಿಲೈಸ್ ಮಾಡ್ಕೊಂತೀವಿ. ಲಾಯರ್ಸ್ ಇದ್ದಾರೆ, ಅವರು ಹೇಗೆ ಕಾನೂನು ಮೂಲಕವಾಗಿ ಹೇಗೆ ಸೇಫ್ ಆಗಿರ್ಬೋದು ಅನ್ನೋದು ಅದನ್ನು ಕೊಡ್ತೀವಿ. IT ಮೂಲಕವಾಗಿ ನಾವು ಕೊಡ್ತೀವಿ. ಹಾಗೆ ಎಲ್ಲ ಆದ ಮೂಲಕದವರು ಅದರದ್ದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರ್ತೀವಿ. ನೀವು IT ಮೂಲಕ ಕೊಡುವುದಂತ ಹೇಳಿದಾಗ ನೀವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಡಿಜಿಟಲ್ ಸರ್ವಿಸ್ ಅನ್ನ ಕೂಡ ಕೊಡ್ತಿದ್ದೀರಾ? ಅದು ಮಾಡ್ತೀವಿ. ವೆಬ್ಸೈಟ್ಸ್, ಇ-ಕಾಮರ್ಸ್ ಅಪ್ಲಿಕೇಶನ್ಸ್, ಶಾಪಿಂಗ್ ಕಾರ್ಟ್ಸ್ ಬಿಲ್ಡಪ್ ಮಾಡ್ತೀವಿ. ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಡ್ಲಿಕ್ಕೆ ಆಗಿದೆ ನಿಮಗೆ ಶಾಲೆಗಳಿಗೆ? ಬಹಳಷ್ಟು ಮಾಡಿದ್ವಿ. ಈ ಕನ್ನಡ ಮಿತ್ರರು ಎಂಟೈರ್ ರಿಜಿಸ್ಟ್ರೇಷನ್ ಪ್ರಾಸೆಸ್, ಕನ್ನಡ ಸ್ಕೂಲ್ ಆನ್ಲೈನ್ ಮಾಡಿದ್ದು ನಾವೇ. ಅವ್ರಿಗೆ ಬೇಕಾಗಿದ್ದು ಫ್ಲೈಯರ್, ಆ ವರ್ಷ ಸಮಾರಂಭದ್ದು ಸ್ಟಾರ್ಟ್ ಆಗೋದು, ಪ್ರೆಸೆಂಟೇಷನ್ ಯಾವುದು ಲಿಖಿತವಾಗಿ ಇರೋದಿಲ್ಲ, ಎಲ್ಲಾನು ಡಿಜಿಟಲ್ ಅಲ್ಲಿ. ಕನ್ನಡ ಮಿತ್ರರ ಸಂಘ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಬಹಳ ಆಕ್ಟಿವ್ ಆಗಿ ಕೆಲಸ. ಯಾರು ಈಗ ಪ್ರೆಸಿಡೆಂಟ್ ಇದ್ದಾರೆ? ಈಗ ಶಶಿಧರ್ ನಾಗರಾಜಪ್ಪ ಅಂತಿದ್ದಾರೆ, ಗವಸ್ಕರ್ ಅಂತಿದ್ದಾರೆ. ನಾವೆಲ್ಲ ಒಟ್ಟಿಗಾಗಿ ಸದಸ್ಯರಾಗಿ. ನಾನು ಡೈರೆಕ್ಟರ್ ಆಫ್ IT. ಅದಕ್ಕೆ IT ಏನ್ ತಗೋಬೇಕಾದ್ರೂ ಏನ್ ಮಾಡ್ಬೇಕಾದ್ರೂ ನಮ್ಮ ಹೋಗುತ್ತೆ. ಒಂದೊಂದು ಎಕ್ಸ್ಪರ್ಟ್ ಅನ್ನ ಅಲ್ಲಿ ಇಟ್ಕೊಂಡು ಮಾಡ್ತೇವೆ ಅದನ್ನ. ಈಗ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಶಿಲ್ಪಶ್ರೀ ಅವರು, ITಗೆ ಬಂದಾಗ ನೀವು, ಲಾಗೆ ಬಂದಾಗ ಇನ್ನೊಬ್ಬರು, ಹಾಗೆ ಅಲ್ವಾ? ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಇದ್ದೀರಿ ಗಿರೀಶ್ ಪಟ್ವಾರಿ ಅವರಲ್ಲಿ? ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋ ಸರ್ವಿಸಸ್ ಅಲ್ಲಿ ಇಂಡಿಯಾನಲ್ಲಿ ಇನ್ನೇನಾದ್ರು ಇನ್ನ ಸೇವೆ
ಕೆಲಸಗಳು ಮಾಡಂತ ನೋಡ್ತಾ ಇದ್ವಿ. ನಮ್ದು ಈಸಿ ಟೆಕ್ ನ ಇಂಡಿಯಾಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇಂಡಿಯಾನಿಂದನೂ ಏನೇ ಸರ್ವಿಸ್ ಇದೆ ನಾವು ಅದು ಮಾಡೋಣ ಅಂತ ನೋಡ್ತಾ ಇದ್ವಿ. ನಿಮ್ದು ಸರ್ವಿಸ್ ಏನಾದ್ರು ಇದ್ರೂ ಮಾಡ್ಕೊಳ್ಬಹುದು. ಈಗ ಒಂದು ಕಡೆಯಲ್ಲಿ ಬಿಸಿನೆಸ್ ಇರ್ತದೆ, ಇನ್ನೊಂದು ಕಡೆ ಸೇವೆ ಇರ್ತದೆ. ಸೇವೆಗೂ ಕೂಡ ನೀವು ಆದ್ಯತೆಯನ್ನ ಕೊಡ್ತೀರಿ. ಈಗ ಒಟ್ಟು ಕನ್ನಡಿಗರು ದುಬೈಯಲ್ಲಿ ಹೇಗಿರ್ತಾರೆ, ಅವರ ಬದುಕು ಹೇಗಿರ್ತದೆ? ಕನ್ನಡಿಗರು ಅಂದ್ರೆ ಒಂದು ಸಮಾರಂಭ, ಒಂದು ಏನಂತಾರೆ ನಿಮ್ಗೆ ಅಭಿಮಾನ, ಬಂಧನ. ನೀವು ಹೋದ್ರೆ ಅಣ್ಣ ತಮ್ಮ ಅನ್ನೋ ಬಂಧನ ಬರುತ್ತೆ ಅಂತ ಹೇಳ್ಬೋದು. ಆ ರೀತಿ ಒಂದು ಭಾವನಾತ್ಮಕ ಸಂಬಂಧನೇ ಅಲ್ಲಿ ಬೆಳೀತಾ ಇದೆ. ಸೊ ಹಾಗಾಗಿ ನಾವೇನೋ ಹೊರನಾಡಲ್ಲಿ ಇದೀವಿ ಅನ್ನೋ ಫೀಲಿಂಗ್ ಇಲ್ಲ. ನಾವು ದುಬೈಲಿ ಇದ್ರೆ ಒಂದು 40 ಜನ ಬಂದು ಏನಣ್ಣ ಚೆನ್ನಾಗಿದ್ಯಾ ಅಂತಾರೆ. ಬಟ್ ಇಲ್ಲಿ ಬಂದ್ರೆ ಗುರುತನೇ ಹಿಡಿಯೋದಿಲ್ಲ ಹಾಗೆ. ಬಟ್ ಅಲ್ಲಿ ಬಂದ್ರೆ ಆತ್ಮೀಯತಾ ಸಂಬಂಧನೇ ಬೇರೆ ಅಲ್ಲಿ. ಅದು ಹಾಗೆ ಗಿರೀಶ್ ಪಟ್ವಾರಿ ಅವರು. ಯಾಕಂದ್ರೆ ನಾವು ಇಲ್ಲಿಂದ ಡೆಲ್ಲಿಗೆ ಹೋದ್ರೆ ನಮ್ಮ ಮಾತೃಭಾಷೆ ಮಾತಾಡುವ ಒಬ್ಬ ಸಿಕ್ಕಿದ್ರೆ ಬಹಳ ಖುಷಿ ಆಗುತ್ತೆ. ಅಮೆರಿಕಕ್ಕೆ ಹೋದ್ರೆ ಒಬ್ಬ ಭಾರತೀಯ ಸಿಕ್ಕರೆ ಬಹಳ ಖುಷಿ ಆಗ್ತದೆ. ಹಾಗೆ ದುಬೈಯಲ್ಲಿ ಕನ್ನಡಿಗರು ಒಟ್ಟು ಸೇರೋದು ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬಹಳ ಒಳ್ಳೆಯದು. ಈ ರೀತಿಯ ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ಒಂದು ಒಟ್ಟು ಸೇರ್ಲಿಕ್ಕೆ ಏನು ವ್ಯವಸ್ಥೆ? ಯಾವಾಗಲೂ ಭಾನುವಾರ ಒಟ್ಟು ಸೇರೋದು, ಹಾಗೆ 15 ದಿನಕ್ಕೊಮ್ಮೆನ, ಅಥವಾ ಏನಾದ್ರು ವಿಶೇಷ ಕಾರ್ಯಕ್ರಮಗಳಲ್ಲಿ? ನಾರ್ಮಲಿ ಭಾನುವಾರ ಕ್ಯಾಜುವಲ್ ಮೀಟಿಂಗ್ ಎಲ್ಲರಿಗೆ. ಸೊ ಇವ್ರದ್ದು ಕನ್ನಡ ಕ್ಲಾಸ್ ನಡೀತಾ ಇರುತ್ತೆ. ಈ ವಾಲಂಟಿಯರ್ಸ್ ಎಲ್ಲ ಬಂದು ಅರೇಂಜ್ ಮಾಡ್ತೀವಿ. ಟೇಬಲ್ ಅರೇಂಜ್ ಮಾಡೋದು ವಾಲಂಟಿಯರ್ಸ್. ಶ್ರೀಮಂತ ತೆಳಗ ಎಲ್ಲರೂ ಚೇರ್ ಎತ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಸ್ಥಾನಮಾನದ ಇದಿಲ್ಲ, ಹುದ್ದೆಗಳ ಇದಿಲ್ಲ, ಎಲ್ಲರೂ ಮಾಡೋದು ಅನ್ನೋದು ಭಾವನೆಯಿಂದ ಎಲ್ಲರೂ ಹೋಗ್ತಾರೆ. ಅಧ್ಯಕ್ಷರು ಅನ್ನೋದು ಮೊನ್ನೆತನೂ ಮಾಡಿದ್ದಿಲ್ಲ ನಾವು. ಮೊನ್ನೆ ಒಂದು ಕಮಿಟಿಗೆ ಬೇಕು ಅಂತ ಅನ್ನೋದಕ್ಕಾಗಿ ಶಿಷ್ಯರನ್ನ ಎಲ್ಲರನ್ನ ಆಯ್ಕೆ ಮಾಡಿದ್ದು ನಾವು. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ನೀವು ಕೆಲಸ ಮಾಡೋ ಕಾರಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡೋ ಕಾರಣ ಒಂದು ಕಮಿಟಿ ಬೇಕು ಅಂತ ಮಾಡಿದ್ದು. ಇಲ್ಲಾಂದ್ರೆ ಕಮಿಟಿ ಅಂತ ಆಲೋಚನೆ ಇಲ್ಲಾರ್ದಾಗ ಎಲ್ಲರೂ ಸೇವನಾ ಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾರು ನಾನು ಮುಂದ ನಾನು ಹಿಂದ ಅನ್ನೋ ಭಾವನೆ ಇಲ್ಲ ಅಲ್ಲಿ. ಬಹಳ ಮುಖ್ಯವಾಗಿ ಗಿರೀಶ್ ಅವರೇ, ನೀವು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಅಂದ್ರೆ ಶಾಲೆಗಳಿಗೆ ಕಂಪ್ಯೂಟರ್ ಕೊಡುದು, ಅಂದ್ರೆ ಶಿಕ್ಷಣ ಪಡೆಯುವುದರ ಮೂಲಕ ನಾವು ಸ್ವತಂತ್ರರಾಗಬೇಕು, ಸಬಲರಾಗಬೇಕು, ಒಂದು ರೀತಿಯ ಸಾಧನೆ ಮಾಡ್ಲಿಕ್ಕೆ ಅದೇ ಒಂದು ಅಡಿಪಾಯ, ಮೂಲ. ಆ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ. ಅದು ಇದ್ರೆ ಎಲ್ಲಾದ್ರೂ ಅವನು ದುಡಿಬಹುದು ಅಂತ ಅನ್ನೋ ಉದ್ದೇಶ. ಬಹಳ ಮುಖ್ಯವಾಗಿ ದುಬೈಯಲ್ಲಿದ್ದೀರಿ, ಅಲ್ಲಿಯ ಒಂದು ಆಹಾರ ಸಂಸ್ಕೃತಿ ಬೇರೆ, ಭಾರತೀಯರ ಆಹಾರ ಸಂಸ್ಕೃತಿ ಬೇರೆ. ನೀವು ಹೇಗೆ ಒಂದು ಭಾರತೀಯ ಆಹಾರ ಪದ್ಧತಿಯನ್ನಲ್ಲಿ ಅಳವಡಿಸಿಕೊಂಡಿದ್ದೀರೋ, ಅಥವಾ ನಿಮ್ಮ ಸಮಾರಂಭಗಳಲ್ಲಿ ಭಾರತೀಯ ಆಹಾರವನ್ನೇ ಪ್ರಿಫರ್ ಮಾಡ್ತೀರಾ, ಹೇಗೆ ಅಂತ? ಭಾರತೀಯ ಆಹಾರವನ್ನೇ ಮಾಡ್ತಾ ಇದ್ವಿ ನಾವು. ಅದು ಬಹಳ ನಮಗೆ ಅಲ್ಲಿ ಸಿಗುತ್ತೆ ಅಂಡ್ ಅದು ನಮಗೆ ಅಲವರ್ಸೆ ಆಗಿದೆ. ಸೊ ಅದನ್ನೇ ನಾವು ಇಷ್ಟಪಡ್ತೀವಿ ತಿನ್ನಕ್ಕೆ. ಈಗ ಗಿರೀಶ್ ಅವರು, ಕೊಲ್ಲಿ ರಾಷ್ಟ್ರ ಮತ್ತು ಭಾರತಕ್ಕೆ ಬಹಳ ದೊಡ್ಡ ಅಂತರ ಸಂಬಂಧ, ಒಂದು ಸೌಹಾರ್ದ ಸಂಬಂಧ. ನಮ್ಮ ಪ್ರಧಾನಮಂತ್ರಿಯವರಾಗ್ಲಿ ಅಥವಾ ಉನ್ನತ ಮಟ್ಟದ ರಾಯಭಾರಿಗಳು ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಂತ ರಾಷ್ಟ್ರ ಅದು. ಆ ರಾಷ್ಟ್ರದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ದೇವಸ್ಥಾನಗಳು ಇವೆಲ್ಲ ಇದೇನಲ್ಲಿ? ಹೌದು ಸರ್. ಮೋದಿ ಅವರು ಬಂದ ಮೇಲೆ ಬಹಳಷ್ಟು ಮಟ್ಟಿಗೆ ಕಂಪನಿ, ಆ ಕಂಟ್ರಿ, ದೇಶದ ಸಂಬಂಧಗಳು ಬಹಳ ಗಟ್ಟಿಗೊಂಡಿದೆ. ಆದ್ಮೇಲೆ ಸ್ವಾಮಿನಾರಾಯಣ್ ಟೆಂಪಲ್ ದೊಡ್ಡದೊಂದು 5 ಎಕರೆಯಲ್ಲಿ ಅದು ದುಬೈ ಅಬುದಾಬಿ ಮಧ್ಯದಲ್ಲಿ ಕಟ್ಟಿದ್ದಾರೆ. ಆ ಕಡೆ ಈ ಕಡೆ 2 ಕಡೆ ಆಕ್ಸೆಸ್ ಇದ್ದಪ್ಲೆ ಅವ್ರದ್ದು ಒಂದು ದೊಡ್ಡ ಮಸ್ಜಿದ್ ಇದೆ. ಅವ್ರದ್ದು ಒಂದು UAE ಮಾಸ್ಕ್ ಅಂತಾರೆ, ಗೋಲ್ಡನ್ ಮಾಸ್ಕ್ ಅಂತಾರೆ. ಅಷ್ಟೇ ಪ್ರಮಾಣದಲ್ಲಿ ಈ ಸ್ವಾಮಿನಾರಾಯಣ್ ಟೆಂಪಲ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಎಷ್ಟು ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಅಂದ್ರೆ ನಮ್ಮಲ್ಲಿ ಧಾರ್ಮಿಕವಾದಂತಹ ಸೌಹಾರ್ದ ಸಂಬಂಧ ಹೇಗಿರ್ತದೆ ಅನ್ನೋದು ಆ ನೆಲದಲ್ಲಿ ಗೊತ್ತಾಗ್ತದೆ. ಒಂದು ಕಡೆ ಮಸೀದಿ, ಮತ್ತೊಂದು ಕಡೆಯಲ್ಲಿ ದೇಗುಲ. ಅಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದ್ರು, ಒಂದೇ ತಾಯಿಯ ಮಕ್ಕಳ ಹಾಗೆ ಅನ್ನೋದನ್ನು ಸಾರುವುದಕ್ಕಾಗಿ ಅಲ್ವಾ? ಭಾರತೀಯರ ಅಥವಾ ಹಿಂದೂಗಳ ಒಂದು ಧಾರ್ಮಿಕ ಭಾವನೆಯನ್ನು ಕೂಡ ಅಲ್ಲಿ ಅಷ್ಟೇ ಗೌರವಿಸಲಾಗ್ತದೆ ಅಂತೆ. ಇದು ನಮ್ಮ ಅಂತಾರಾಷ್ಟ್ರೀಯ ಸಂಬಂಧದ ಪ್ರತೀಕ ಅಲ್ವಾ? ಈಗ ಪ್ರಧಾನಮಂತ್ರಿಯವರು ಕೂಡ ಯಾವಾಗ ಕೂಡ ಆ ಕಡೆ ಬಂದ್ರೆ ಅಲ್ಲಿ ಬರ್ತಾರೆ, ಅಂತ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾರೆ. ಅಲ್ಲ, ಖುಷಿ ಆಗ್ತಲ್ಲ ಅಲ್ಲಿ ಎಲ್ಲ. ಅವ್ರು ಬಂದಾಗ ಸ್ಟೇಡಿಯಂ ತುಂಬ ಹೋಗ್ಬಿಟ್ಟು. ನೀವೆಲ್ಲ ಹೋಗಿದ್ರೆ? ಭಾರತೀಯರೆಲ್ಲರೂ ಅಲ್ಲಿ ಸೇರ್ತೀರಿ. ಈಗ ಮುಂದಿನ ದಿನಗಳಲ್ಲಿ UAE ಕನ್ನಡ ಮಿತ್ರರು ಸಂಘದಿಂದ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಭಾರತಕ್ಕೂ ಎಕ್ಸ್ಟೆಂಡ್ ಮಾಡ್ಬೇಕಂತ ಇದ್ದೀರಾ? ಅಲ್ಲೇ ಹೆಚ್ಚು ಕೆಲಸ ಭಾರತಕ್ಕೂ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಸರ್. ಭಾರತಕ್ಕೂ ಎಕ್ಸ್ಟೆಂಡ್ ಮಾಡ್ಬೇಕಂಬೋದೇ ಉದ್ದೇಶ. ನಾರ್ಮಲಿ ನೀವು ಇಸ್ಕಾನ್ ನೋಡಿ, ಅಲ್ಲಿ ಅಮೆರಿಕಾನೇ ಸ್ಟಾರ್ಟ್ ಆಗಿದ್ದನ್ನ ನೋಡಿದ್ರೆ ಇವತ್ತೊಂದು ಇಂಟರ್ನ್ಯಾಷನಲ್ ಕೃಷ್ಣ ಅಸೋಸಿಯೇಷನ್ ಸ್ಟ್ಯಾಂಡರ್ಡ್ಸ್ ಭಗವದ್ಗೀತಾನ ಇನ್ನೊಂದು ಲೆವೆಲ್ ತಗೊಂಡೋಗಿದೆ. ಹಾಗೆ ಈ ಕನ್ನಡ ಅಂಬೋದನ್ನ ಹೊರಗಿಂದ ಶುರು ಮಾಡಿ ಒಳಗೆ ನೋಡೋಣ ಅಂತ ಒಂದು ಪ್ರಯತ್ನ. ಗಿರೀಶ್ ಭಟ್ ಅವರೇ, ಭಗವದ್ಗೀತಾ ಅನ್ನುವಾಗ ನನಗೆ ನೆನಪಿಗೆ ಬಂತು, ನೀವು ಭಗವದ್ಗೀತೆಯನ್ನು ಮನೆಗೆ ಹೋಗಿ ಹೇಳುವವರಿಗೆ ಒಬ್ಬರಿಗೆ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀರಿ ಅಂತ ಕೇಳಿದ್ದೇವೆ. ನಾರಾಯಣ ಅಂತ ಒಬ್ರಿದ್ರು, ಅವರು ಶಿವಮೊಗ್ಗ ಆ ಏರಿಯಾ ಅಲ್ಲಿ. ಪಾಪ ಅವ್ರು ನಡ್ಕೊಂತ ಹೋಗ್ತಾ ಇದ್ರು, ಸೈಕಲ್ ಅಲ್ಲಿ ಹೋಗ್ತಾ ಇದ್ರು. ಅದು ಇನ್ನೂ ಸ್ವಲ್ಪ ಫಾಸ್ಟ್ ಆಗ್ಲಿ ಅಂತ
ನಾವು ಕನ್ನಡ ಮಿತ್ರರ ಕಡೆಯಿಂದ ಅವರಿಗೆ ಡೊನೇಷನ್ ಕೊಟ್ಟು ಆ ವೆಹಿಕಲ್ನ ನಾವೇ ಬ್ಯಾಂಗ್ಳೂರಲ್ಲಿ ತಗೊಂಡು ಅವರಿಗೆ ಹಸ್ತಾಂತರ ಮಾಡಿ. ಓಹೋ, ಬಹಳ ಒಳ್ಳೆಯದು. ಈಗ ನೀವು ಈ ರೀತಿಯ ಒಳ್ಳೆ ಕೆಲಸಗಳನ್ನು ಮಾಡುವಾಗ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು ಏನು ಹೇಳ್ತಾರೆ? ಅವರು ಒಂದು ಸ್ಟೇಜಲ್ಲಿ ನೋಡಿಬಿಟ್ರು, ಇವರು ಉದ್ದೇಶನೇ ಅದು, ಸೊ ಅವ್ರನ್ನ ಸ್ಟಾಪ್ ಮಾಡಬಾರ್ದು ಅಮ್ಮ ಉದ್ದೇಶ ಅವ್ರ ಬಳಿ ಹುಟ್ಕೊಂಡ್ಬಿಟ್ಟಿದೆ. ಈಗ ಹೊನಗುಂಟದಲ್ಲಿ ನೀವು ಒಂದು ಈ ಮಕ್ಕಳಿಗೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಇದೆಲ್ಲ ಕೊಟ್ಟಿದ್ದೀರಿ ಅಂತ ಹೇಳಿದೆ. ಊರವರು ಏನಂದ್ರು ನಿಮ್ಮ ಸೇವೆಯನ್ನು ನೋಡಿ? ಅದನ್ನ ಬಹಳ ಮೆಚ್ಕೊಂಡ್ರು. ಅದಕ್ಕೆ ಅವರು ಸನ್ಮಾನ ಪತ್ರ ಕೊಟ್ಟರು, ಗೌರ್ಮೆಂಟ್ಗೆ ರೆಕಗ್ನೇಷನ್ ಲೆಟರ್ ಕಳಿಸಿದ್ರು. ಸೊ ಎಲ್ಲ ರೀತಿಲಿ ಸಪೋರ್ಟ್ ಮಾಡಿದ್ರು ಅವರು. ಈಗ ನೀವು ಹೇಳಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ ಸಚಿವರು ಮತ್ತೆ ನಮ್ಮ ರಾಜ್ಯದಿಂದ ಅನೇಕರು ಬರ್ತಾರೆ. ಅವರು ಬಂದಾಗ ನಿಮ್ಗೆ ಯಾವ ರೀತಿಯ ಬೆಂಬಲವನ್ನ ಕೊಡ್ತಾ ಇದ್ದಾರೆ? ಅವರು ಬಂದಾಗೆ ನಾವು ಮಾಡೋಂಥ ಕಾರ್ಯಕ್ರಮಕ್ಕೆ ಅವರು ಉತ್ಸಾಹ ಕೊಡ್ತಾರೆ. ಅಲ್ಲಿಂದ ಲೋಕಲ್ ಸಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಲೋಕಲ್ ಆಗಿ ಏನಾದ್ರು ಬೇಕಾದ್ರೆ ನಾನು ಫಂಡಿಂಗ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಈ ಕನ್ನಡದ ಕೆಲಸಗಳಿಗೆ ಸಹಾಯವನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆಯದು. ಈಗ ಒಂದು ಕನ್ನಡ ಒಂದು ಕಮ್ಯುನಿಟಿ ಹಾಲ್ ಅಂತ ಕನ್ಸ್ಟ್ರಕ್ಟ್ ಮಾಡಕ್ಕೆ ಮುಂದೆ ಹೊರದಿದ್ದಾರೆ. ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಏನ್ ಮಾಡ್ಬೇಕಂತ ಇದ್ದೀರಿ? ಅಲ್ಲಿ ಕನ್ನಡ ಪಾಠಶಾಲೆ ಅಲ್ಲಿ ನಡೆಸೋಣ. ಇಷ್ಟು ದಿವಸ ಬೇರೆಯವ್ರನ್ನ ಯಾರನ್ನೋ ಬೇಡ್ಕೋಬೇಕಾಗ್ತಿತ್ತು. ನಮ್ದೇ ಒಂದು ಜಾಗ ಇದ್ರೆ ಅಲ್ಲೇ ನಾವು ಅದು ನಡೆಸಬಹುದು ಅಂತ. ಏನೇನ್ ಮಾಡ್ಬೇಕಂತ ಇದ್ರಿ? ಶಾಲೆ ಮಾಡ್ಬೇಕಂತ? ಕನ್ನಡ ಶಾಲೆ, ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ಪೋಯಟ್ರಿ, ಒಂದು ಕಮ್ಯುನಿಟಿ ಹಾಲ್. ಮೊನ್ನೆ ಪ್ರವೀಣ್ ಶೆಟ್ಟಿ ಅವರು ಈ ಕೋವಿಡ್ ಟೈಮ್ ಅಲ್ಲಿ ಮನೆಗೆ ಊಟ ಕೊಟ್ಟಿದ್ದು, ಒಂದು ವಾರಕ್ಕೆ ಬೇಕಂತ ಊಟಗಳೆಲ್ಲ ಸಪ್ಲೈ ಮಾಡಿದ್ದು. ಓಹೋ, ನಮ್ಮ ಭಾರತೀಯರಿಗೆಲ್ಲ ದೊಡ್ಡ ಸೇವೆಯನ್ನು ಮಾಡಿದ್ರು ಅಂತ ಕೇಳಿದ್ದೇವೆ. ಪ್ರವೀಣ್ ಶೆಟ್ಟಿ ಬಗ್ವಾಡಿ ಅವರು ಆ ಭಾಗದಲ್ಲಿ ಉದ್ಯಮಿಗಳಾಗಿ ತುಂಬಾ ಸೇವಾ ಕಾರ್ಯದಲ್ಲಿ ಕೂಡ ನಿಮ್ಮೊಟ್ಟಿಗೆ ಅವರು ಕೂಡ ಸಹಯೋಗ ಇದೆ. ಅವರು ನಮ್ಮ ಒಂದು ಪಾರ್ಟ್ ಆಫ್ ದಿ ಯೂನಿಯನ್ ಅವರು ಕನ್ನಡ ಮಿತ್ರರಿಗೆ ಅಂದದೇ ಅವರೇ ಪ್ರವೀಣ್ ಶೆಟ್ಟಿ ಮುಂದಾಗಿರ್ತಾರೆ. ಅವರಿಗೆ ಅದಕ್ಕಾಗಿ ಕನ್ನಡದ ಸೇವೆ ಮಾಡೋದಕ್ಕಾಗಿ, ಜನರ ಸೇವೆ ಮಾಡೋದಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ತುಂಬಾ ಸಂತೋಷದ ವಿಚಾರ. ಅಂದ್ರೆ ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದೀರಿ ಅಲ್ವಾ? ಗಿರೀಶ್ ಅವರೇ, ನೀವು ಒಬ್ಬ ಎಂಜಿನಿಯರ್ ಅಲ್ಲದೆ ಬೇರೆ ಏನು ನಿಮ್ಮ ಹವ್ಯಾಸ, ಆಸಕ್ತಿಗಳು? ಡ್ರಾಯಿಂಗ್ ಇದೆ, ಸೈಕ್ಲಿಂಗ್ ಮಾಡ್ತೀನಿ, ಶಟಲ್ ಆಡ್ತೀವಿ, ಬ್ಯಾಡ್ಮಿಂಟನ್. ಓಹೋ, ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಕಾಣ್ತಾ ಇದ್ದೀರಿ ನನಗೆ. ಓಹೋ, ನಿಮ್ಮ ಉದ್ಯೋಗದ ಒತ್ತಡದ ನಡುವೆ ಕೂಡ ಇಂಥದನ್ನೆಲ್ಲ ಬೆಳೆಸ್ಕೊಂಡಿರ್ತೀರಿ. ಈಗ ದುಬೈಯಲ್ಲಿ ಅನೇಕ ಮಂದಿ ಇದ್ದಾರೆ. ಕೆಲವರು ಇಂಥ ಸಂಘ ಸಂಸ್ಥೆಗಳಲ್ಲಿ ಸೇರದೆ ತನ್ನದೇ ಆದ ವೃತ್ತಿಯನ್ನು ಮಾಡಿಕೊಂಡು ಕುಟುಂಬ ಸಂಸಾರ ಅಂತ ಇರ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಿ? ಅಥವಾ ಹೊರಗೆ ಹೋದ ಒಬ್ಬ ಕನ್ನಡಿಗ ಯಾವ ರೀತಿ ಇರ್ಬೇಕಂತೀರಿ? ಎಲ್ಲ ಕನ್ನಡಿಗರಾದ್ರೂ ಒಂದು ಪ್ರತಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಬಂದಿದ್ದನ್ನ, ಒಳ್ಳೇದನ್ನ ಕೆಟ್ಟದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಳ್ಳೇದನ್ನ ಹಂಚೋದು, ಕಾರ್ಯಕ್ರಮ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದಿದ್ದನ್ನ ಫಾಸ್ಟ್ ಆಗಿ ನಮ್ಮ ನೆಕ್ಸ್ಟ್ ಜನರೇಷನ್ ಯಾವ್ದು ಪಿಕಪ್ ಮಾಡ್ಕೊಂತದ ಅದನ್ನ ಒಂದು ರೀತಿ ಇನ್ಪುಟ್ ಮಾಡೋದು ಅಂದ್ರೆ ಒಳ್ಳೇದು ಅಂತ ಮಕ್ಕಳಿಗೆಲ್ಲ. ಗಳಿಕೆಯ ಒಂದಂಶವನ್ನು ಈ ಸಮಾಜಕ್ಕಾಗಿ ವಿನಿಯೋಗಿಸಬೇಕು ಅಂತ. ಅಂದ್ರೆ ಎಲ್ಲೇ ಹೋಗ್ಲಿ, ಎಲ್ಲೇ ಇರಲಿ, ಕನ್ನಡದ ಬೆಳವಣಿಗೆಗಾಗಿ ಅಥವಾ ನಮ್ಮ ನಾಡಿನ ಜನರಿಗಾಗಿ ನಾವು ಸೇವಾ ಮನೋಭಾವದಿಂದ ದುಡಿಬೇಕು ಅನ್ನೋದು. ಈಗ ನಿಮ್ಮ ಹಾಗೆ ಈ ಕಲಬುರಗಿಯವರು ಯಾರಾದ್ರೂ ಇದ್ದಾರೆ ಅಲ್ಲಿ? ಕಲಬುರಗಿಯವರು ಒಂದು ಸ್ವಲ್ಪ ಜನ ಇದ್ದಾರೆ ಸರ್, ಅಲ್ಲಿದ್ದಾರೆ. ಕನ್ನಡ ಮಿತ್ರರು ಸಂಘದಲ್ಲಿ ಇದ್ದಾರೆ. 2-3 ಜನ ಇದ್ದಾರೆ. ನೀವು ಊರಿಗೆ ಬಂದಾಗ ಎಷ್ಟು ದಿನ ಇರ್ತೀರಿ? ನಾನು ಈಗ 2 ತಿಂಗಳಿಗೆ ಒಮ್ಮೆ ಬರ್ತಾ ಇದ್ದೀನಿ. ಈಗ ಇಷ್ಟಕ್ಕಿಂತ ಮುಂಚೆ ವರ್ಷಕ್ಕೆ ಒಂದ್ಸರ್ತಿ, 6 ತಿಂಗಳಿಗೆ ಒಂದ್ಸರ್ತಿ. 2 ತಿಂಗಳಿಗೆ ಒಮ್ಮೆ ಬರ್ತಾ ಇದ್ದೀರಿ? ಈಗ ಬರ್ತಾ ಇದ್ದೀನಿ 2 ತಿಂಗಳು. ವೆರಿ ಗುಡ್, ಆಗ್ಲಿ, ಬಹಳ ಒಳ್ಳೇದು. ಯಾಕಂದ್ರೆ ಆ ದೂರದ ನೆಲದಲ್ಲಿದ್ರು ಈ ನಮ್ಮ ತಾಯ್ನಾಡಿನ ಬಗ್ಗೆ ಪ್ರೇಮ, ಭಾರತದ ಬಗ್ಗೆ ಗೌರವದಿಂದ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಒಂದು ಒಳ್ಳೆಯ ಉದ್ದೇಶ ಇರಬೇಕು. ಉದ್ದೇಶ ಇದ್ದಾಗ ಸಂಘಟನೆ ಆಗ್ತದೆ, ಸಂಘಟನೆ ಆದಾಗ ಕೆಲಸ ಕಾರ್ಯಗಳು ಬಹಳ ಸುಲಭವಾಗಿ ಆಗ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಎಲ್ಲ ಮಾತುಗಳು ಸಾಕ್ಷಿ ಆಗ್ತಾ ಇದೆ. ಗಿರೀಶ್ ಅವರೇ, ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು ಸರ್. ರುಚಿಕಾ ಬಂದು ದೊಡ್ಡ ಮಗಳು, ಅವಳು 10ನೇ ಓದ್ತಾ ಇದ್ದಾಳೆ. ಸೂಕ್ತಿ ಬಂದು 2ನೇ ಮಗಳು, ಅವಳು 6 ವರ್ಷ 1ನೇ ತರಗತಿ ಓದ್ತಾ ಇದ್ದಾರೆ. ನಿಮ್ಮ ಶ್ರೀಮತಿ ಶಿಲ್ಪಶ್ರೀ ಅವರು ಏನ್ ಮಾಡ್ತಾರೆ? ಅವರು MSc ಬಯೋಟೆಕ್ನಾಲಜಿ ಓದಿದ್ರು ಹೈದರಾಬಾದಲ್ಲಿ. ಆದ್ಮೇಲೆ ಅವ್ರು ಅಂತ ಇದ್ರು ನನ್ನ ಕ್ವಾಲಿಟಿ, ನನ್ನ ಕ್ವಾಲಿಫಿಕೇಶನ್ ಸರಿಯಾಗಿ ಬರ್ತಾ ಇಲ್ಲ ಅಂತ. ಬಟ್ ಅವ್ರು ಅಲ್ಲಿ ಹೋದ್ಮೇಲೆ ಅವ್ರದೇ ಅವ್ರ ತರ ಅಲ್ಲಿ ರಿಸರ್ಚ್ ಮಾಡಿ ಅವರು ಒಂದು ಈ ಬಯೋಟೆಕ್ನಾಲಜಿನ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಹಳವಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ದುಬೈಯಲ್ಲೇ ಒಂದು ಡಿಗ್ರಿ ಪಡೆದು ಇವರು ಈ ಫುಡ್ ಸೇಫ್ಟಿ ಅನ್ನೋ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಬಹಳ ಒಳ್ಳೆಯದು, ಒಳ್ಳೆಯ ಒಂದು
ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೀವು 17 ವರ್ಷ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇಷ್ಟು ವರ್ಷ ಅಲ್ಲಿ ಇದ್ದಾಗಲೂ ಕೂಡ ಭಾರತೀಯ ಅಥವಾ ಕನ್ನಡಿಗನಾಗಿ ಒಬ್ಬರು ಅಲ್ಲಿ ಕನ್ನಡದ ಒಂದು ಕಂಪನ್ನ ಸೂಸ್ಬೇಕಂತ ಹೇಳ್ಕೊಂಡು ಅಥವಾ ಕನ್ನಡದ ಒಂದು ವಿಷಯವನ್ನು ನಾನು ಯಾವತ್ತೂ ಬಿಡಲಾರೆ ಅಂತ ಮಾಡಿದ ಕೆಲಸ ಯಾವುದು? ಕನ್ನಡ ಮಿತ್ರರು ಕನ್ನಡ ಈ ಸಂಘದಲ್ಲೇ ಒಂದು ಬೀಜನೇ ಹೊತ್ತಾ ಇದ್ದೀವಿ. ಹೌದು, ನಿಮಗೆ ಕನ್ನಡ ಮಿತ್ರರು ಅಂದ್ರೆ ನಿಮ್ಮ ಒಂದು ಕುಟುಂಬ. ಅದೇ ಒಂದು ದೊಡ್ಡ ಕುಟುಂಬ. ಅದ್ರೊಳಗೆ ನಾವು ಕನ್ನಡ ಕಲಿಸೋದು ಅನ್ನೋದು ಇನ್ನೊಂದು ಒಂದು ಸಂಭ್ರಮ. ನಮ್ಮ ವೆಬ್ಸೈಟ್ ನಾವು ಮಾಡಿದ್ದು ಕನ್ನಡಲ್ಲೇ, ಕನ್ನಡ ಪಾಠಶಾಲೆ.com ಅಂತ ಒಂದು ವೆಬ್ಸೈಟ್ ಮಾಡಿದ್ವಿ. ಅದು ಪೂರ ಕನ್ನಡಲ್ಲೇ ಇರುತ್ತೆ. ಓಹೋ, ಅಂದ್ರೆ ಕನ್ನಡವೇ ಎಲ್ಲ ಅಲ್ವಾ? ನಿಮಗೆ ಭಾರತೀಯ ಆಹಾರದಲ್ಲಿ ಅತ್ಯಂತ ಅಥವಾ ನಮ್ಮ ಕನ್ನಡ ನಾಡಿನ ಆಹಾರ ಪದ್ಧತಿಯಲ್ಲಿ ಅತ್ಯಂತ ಇಷ್ಟವಾದ ಆಹಾರವನ್ನ ಅಲ್ಲಿ ದುಬೈಯಲ್ಲಿ ಕೂತು ಯಾವುದು ಮಾಡ್ತೀರಿ ನೀವು? ಪುಂಡಿ ಪಲ್ಯ ಸಿಗ್ತದಲ್ಲಿ? ಸಿಗುತ್ತದೆ. ಹೇಗೆ ತರಿಸ್ಕೊಳ್ತೀರಾ? ಅಲ್ಲಿ ಲಭ್ಯ? ಅಲ್ಲೇ ಲಭ್ಯವಾಗುತ್ತೆ. ಓಹೋ, ಅವಾಗ ಬೆಳೆಸ್ತೀವಿ ನಾವು. ಉತ್ತರ ಕರ್ನಾಟಕದವರಿಗೆ ಪುಂಡಿ ಪಲ್ಯ ಶೇಂಗಾ ಚಟ್ನಿ ಇಲ್ಲಾಂದ್ರೆ ಆಗೋದಿಲ್ಲ. ಹೋಗುವಾಗ ತಗೊಂಡು ಹೋಗ್ತೀರಾ ಶೇಂಗಾ ಚಟ್ನಿ ಎಲ್ಲ? ರೊಟ್ಟಿ ಸಿಗ್ತದಲ್ಲಿ? ಮಾಡ್ತಾರೆ ಮೇಡಮ್, ಮನೇಲಿ ಮಾಡ್ತಾರೆ. ಓಹೋ, ಅಂದ್ರೆ ರೊಟ್ಟಿ ಅದಕ್ಕೆ ಜೋಳ ಹಿಟ್ಟು ಬೇಕಲ್ಲ? ಹಿಟ್ಟು ತಗೊಂಡು ಹೋಗ್ತೀವಿ ಇಲ್ಲಿಂದ, ಅಲ್ಲಿ ಮಾಡ್ತಾರೆ. ಈಗ ನಾವು ಮಂಗಳೂರಿಂದ ಕಲಬುರಗಿಗೆ ಬಂದಾಗ ನಾವು ಕುಚಲಕ್ಕಿಯ ಬ್ಯಾಗ್ ಹಿಡ್ಕೊಂಡು ಬರ್ತೇವೆ. ಹಾಗೆ ನೀವು ದುಬೈಗೆ ಹೋಗುವ ರೊಟ್ಟಿಯ ಹಿಟ್ಟಿನ ಬ್ಯಾಗ್ ತಗೊಂಡು ಹೋಗ್ತೀರಿ. ಬಹಳ ಒಳ್ಳೇದು. ಅಂದ್ರೆ ರೊಟ್ಟಿ ತಿಂತೀರಿ, ಪುಂಡಿ ಪಲ್ಯ ತಿಂತೀರಿ. ಇನ್ನು ಕಲಬುರಗಿ ಇದ್ದಂಗೆ ಆಯ್ತಲ್ಲ. ಕಲಬುರಗಿಯ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? 17 ವರ್ಷಗಳ ಹಿಂದೆನೆ ಹೋಗಿದ್ದೀರಿ ಈ ನಾಡಿನ ಬೆಳವಣಿಗೆ ಬಗ್ಗೆ. ಇಲ್ಲಿಂದೇ ನಾವು ಫೌಂಡೇಶನ್ ಅನ್ನು ಪಾಲಿಟೆಕ್ನಿಕ್ ಕಾಲೇಜ್ NV ಅಲ್ಲಿ ತಗೊಂಡು ಹೋಗಿದ್ದು. ಎಜುಕೇಶನ್ ಯಾವ್ದಾದ್ರು ಸಂಸ್ಥೆಯಲ್ಲಿ ಮಾಡಿದ್ರಿ? ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಲ್ಲಿ ಇಲ್ಲಿ ಮಾಡಿದ್ದು. ಇಂಜಿನಿಯರಿಂಗ್ ಹೈದರಾಬಾದ್ ಅಲ್ಲಿ ಮಾಡಿದ್ದು. ಇಂಜಿನಿಯರಿಂಗ್ ಮಾಡಿದ್ದು, CSL ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೇವೆ. ತುಂಬಾ ಒಳ್ಳೇದು. ಯಾಕಂದ್ರೆ ಕಲಬುರಗಿಯ ಒಬ್ಬ ಹುಡುಗ ದುಬೈಗೆ ಹೋಗಿ ಏನು ಮಾಡಬಲ್ಲ ಅನ್ನೋದನ್ನು ಗಿರೀಶ್ ಪಟ್ವಾರಿ ಅವರು ತೋರಿಸಿಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿ ಏನು ಗೊತ್ತಾ ಗಿರೀಶ್ ಅವರೇ, ಕನ್ನಡಕ್ಕಾಗಿ ನಿತ್ಯ ನೀವು ಒಂದು ಸೇವೆ ಮಾಡಬೇಕು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಕುವೆಂಪು ಹೇಳಿದ್ದಾರೆ. ಆ ರೀತಿಯಲ್ಲಿ ನೀವು ಕನ್ನಡಕ್ಕಾಗಿ ನೀವು ಮಾತ್ರ ಅಲ್ಲ, ಇಡೀ ಕನ್ನಡ ಮಿತ್ರರ ಸಂಘ ಒಂದು ರೀತಿಯಲ್ಲಿ ಒಂದು ಕುಟುಂಬದ ತರ ಕೆಲಸ ಮಾಡ್ತಾ ಇದೆ. ಆದರೆ ಇನ್ನೊಂದು ಬಹಳ ಇಷ್ಟವಾದ ವಿಚಾರ ಏನು ಅಂತ ಹೇಳಿದ್ರೆ, ಕೇವಲ ದುಬೈಯವರಿಗೆ ಮಾತ್ರ ಅಲ್ಲ, ಆ ಒಂದು ಸಹಾಯ ಹಸ್ತವನ್ನ ನೀವು ಕಲಬುರಗಿಗೆ ಕೊಡ್ತೀರಿ, ಮಂಡ್ಯಕ್ಕೆ ಕೊಡ್ತೀರಿ, ಮಂಗಳೂರಿಗೆ ಕೊಡ್ತೀರಿ, ಶಿವಮೊಗ್ಗ ಕೊಡ್ತೀರಿ, ಸಮಗ್ರ ಕರ್ನಾಟಕವನ್ನು ಉದ್ಧಾರ ಮಾಡಬೇಕನ್ನೋದು. ತುಂಬಾ ಒಳ್ಳೇದು. ಭಾರಿ ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಈ ರೀತಿಯ ಕನ್ನಡದ ಮನಸ್ಸು ನಾವು ಏನೇ ಇದ್ರೂ ಕೂಡ, ಇತ್ತೀಚಿನ ಜಾಗತೀಕರಣ ಅಥವಾ ಉದಾರೀಕರಣ ಏನೇ ಆದರೂ ಕೂಡ ಆ ಕನ್ನಡದ ಮನಸ್ಸು ಒಂದು ಇದ್ದರೆ, ಒಬ್ಬ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ದುಡಿದಂಥ ವ್ಯಕ್ತಿ ಯಾವ ರೀತಿ ಕನ್ನಡಕ್ಕಾಗಿ ಸೇವೆ ಮಾಡಬಹುದು ಅನ್ನೋದನ್ನು ಗಿರೀಶ್ ಪಟ್ವಾರಿ ಅವರ ಮೂಲಕ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಿಜಕ್ಕೂ ನೀವೊಬ್ಬರು ಕನ್ನಡದ ಐಕಾನ್ ಆಗಿ ಕಾಣ್ತಾ ಇದ್ದೀರಿ ನನಗೆ. ಯಾಕಂದ್ರೆ ಕನ್ನಡದ ರಾಯಭಾರಿಗಳಾಗಿ ಕೆಲಸ ಮಾಡುವಂಥ ದೊಡ್ಡ ಸುಯೋಗ ನಿಮ್ಮದು. ಗಿರೀಶ್ ಪಟ್ವಾರಿ ಅವರೇ, ಅಮೃತ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೂಡ ಕಲಬುರಗಿಯಲ್ಲಿ ನಡೆಯುತ್ತಿರುವ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿಮ್ಮ ಕೊಡುಗೆ ಇದೆ, ನಿಮ್ಮ ಒಂದು ಸಹಾಯ ಹಸ್ತ ಇದೆ. ಏನು ಮಾಡ್ತಾ ಇದ್ದೀರಿ? 750 ಮೀಟರ್ ಉದ್ದ ಭಾರತ ಧ್ವಜ ನಡೆಯುವ ಸಮಾರಂಭಕ್ಕೆ ಬೇಕಾಗಿದ್ದ ಸರ್ಟಿಫಿಕೇಟ್, ಆನ್ಲೈನ್ ರಿಜಿಸ್ಟ್ರೇಷನ್ ಎಲ್ಲ ನಾವೇ ಮಾಡ್ತಾ ಇರೋದು. ಅಂದ್ರೆ ನೀವು ಈ 4 ಚಕ್ರ ತಂಡದವರು ನಡೆಸುತ್ತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತವರಿಗೆ ಸರ್ಟಿಫಿಕೇಟ್ ಕೊಡುವಂತದ್ದು 750 ಮೀಟರ್ ಉದ್ದದ ತ್ರಿವರ್ಣ ಧ್ವಜವನ್ನ ಒಂದು ಪ್ರದರ್ಶನ ಮಾಡಿಕೊಂಡು ಅದನ್ನು ಒಂದು ಮೆರವಣಿಗೆ ಮೂಲಕ ತಗೊಂಡು ಹೋಗುವಂತ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದವರಿಗೆ ಸರ್ಟಿಫಿಕೇಟ್ ಕೊಡುವಂತ ಕೆಲಸವನ್ನ ಸರ್ಟಿಫಿಕೇಟ್ ಡಿಸೈನ್ ಮಾಡಿ ಅದನ್ನ ನೇಮ್ಸ್ ಎಲ್ಲ ಬರೋಪ್ಲೆ ಡಿಜಿಟಲೈಸೇಷನ್ ಎಲ್ಲ ನಾವು ಮಾಡ್ತಾ ಇದ್ದಿದ್ದು. ತುಂಬಾ ಒಳ್ಳೆಯದು. ನಿಮ್ಮ ಕಂಪನಿಗೂ ಕೂಡ ಅಮೃತ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಿದ ಒಂದು ಸ್ಮರಣೀಯ ಒಂದು ಕಾರ್ಯಕ್ರಮ ಇದು ಅಲ್ವಾ? ಕೊನೆಯದಾಗಿ ನಮ್ಮ ಕೇಳುಗರು ನಿಮ್ಮ ಮಾತನ್ನು ಇಷ್ಟು ಹೊತ್ತು ಕೇಳ್ತಾ ಇದ್ರು. ನಮ್ಮ ಕನ್ನಡಿಗರಿಗೆ, ಕಲಬುರಗಿಯ ಆಕಾಶವಾಣಿಯ ಕೇಳುಗರಿಗೆ ನಿಮ್ಮ ಒಂದು ಸಂದೇಶದ ನುಡಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಡೀತಾ ಇರೋ ಇದೆಲ್ಲ ಡಿಜಿಟಲ್, ಸೊ ಕಂಪ್ಯೂಟರ್ ಯುಗ. ಸೊ ಆ ಯುಗದ ಪ್ರಕಾರ ನಾವು ಚೇಂಜ್ ಆಗಬೇಕು. ಸೊ ನನಗೆ ಅದು ಬರೋದಿಲ್ಲ, ನನ್ಗೆ ಗೊತ್ತಿಲ್ಲ ಅನ್ನೋದಕ್ಕನ್ನ ಆ ಬದಲಾವಣೆ ಆಗೋ ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಒಂದು ಮೆಸೇಜ್ ಕೊಡ್ಬೇಕು ಅನ್ಕೋತಾ ಇದ್ದೀನಿ. ಒಬ್ಬ ಕಂಪ್ಯೂಟರ್ ವಿಜ್ಞಾನಿಯಾಗಿ ನೀವು ಅದನ್ನೇ ಹೇಳ್ತಾ ಇದ್ದೀರಿ. ಏನಂತ ಹೇಳಿದ್ರೆ ಡಿಜಿಟಲ್ ಯುಗಕ್ಕೆ ನಾವು ಪರಿವರ್ತನೆ ಆಗಬೇಕು. ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ಅದನ್ನೇ ಹೇಳ್ತಾರೆ. ಡಿಜಿಟಲ್ ಯುಗದಕ್ಕೆ ನಾವೆಲ್ಲ ಸಿದ್ಧರಾಗಿ ಡಿಜಿಟಲ್ ಯುಗವನ್ನು ಬಳಸ್ಕೊಳ್ಬೇಕು. ತುಂಬಾ ಒಳ್ಳೆಯದು ಗಿರೀಶ್ ಪಟ್ವಾರಿ ಅವರೇ. ಆಕಾಶವಾಣಿಯ ಕೇಳುಗರ ಜೊತೆ ಈ ಒಂದು ಮಾತುಕತೆಯಲ್ಲಿ ಬಹಳ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಒಂದು ಸೇವಾ ಮನೋಭಾವದ ನಿಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಒಬ್ಬ ಕನ್ನಡಿಗನ ಮನಸ್ಸು ಯಾವ ತುಡಿತದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀರಿ. ದೂರದ ಊರಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿದ್ದುಕೊಂಡು ಕನ್ನಡಕ್ಕಾಗಿ, ಕನ್ನಡದ ಜನರಿಗಾಗಿ, ಭಾರತೀಯರಿಗಾಗಿ ಮನಮಿಡಿತಿರುವಂತಹ ಕೆಲಸವನ್ನು ಮಾಡುತ್ತಾ ಇದ್ದೀರಿ. ನಿಮಗೆ ಯಶಸ್ಸಾಗಲಿ. ಕನ್ನಡ ಮಿತ್ರರು ಸಂಘಕ್ಕೆ ಶುಭ ಆಗಲಿ. ಇನ್ನಷ್ಟು ನಿಮ್ಮ ಸೇವಾ ಕಾರ್ಯ ಈ ಭಾಗಕ್ಕೆ ಸಿಗಲಿ. ನೊಂದವರಿಗೆ, ಬೆಂದವರಿಗೆ, ಕಷ್ಟದಲ್ಲಿರುವವರಿಗೆ ನಿಮ್ಮ ಸಹಾಯ ಹಸ್ತ ಚಾಚಿ ಅಂತ ಹೇಳ್ತಾ
ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಟೈಮ್ ಅಂಡ್ ಬಹಳ ವಂದನೆಗಳು, ಧನ್ಯವಾದ.